ಸರ್ ಕಟ್ಟೆ ಮಾಡೋದು ಪ್ರಧಾನ ಅರ್ಚಕ ನಾನು. ಮಂಡೆ ತೀರ ಅನಿಲ್ ಅಂತ ಹೇಳೋರು ನನ್ನ ಮನೆ ಹುಡ್ಕೊಂಡು ಬಂದ್ರು. ಮನೆ ಹಿಡ್ಕೊಂಡು ನೀವೇ ಪ್ರಧಾನ ಅರ್ಚಕರ ಕಟ್ಟೆ ಮಾಡಿದ್ದು ಹೌದು ಅಂತ ಹೇಳಿದೆ. ಏನು ಕೇಳಿಲ್ಲ, ಪೂಜೆ ಆಗಬೇಕು ಅಂತ ಫೋನಲ್ಲಿ ಹೇಳಿದ್ರು. ಬನ್ನಿ ಅಂತ ಹೇಳಿದೆ ಮನೆಗೆ, ನನಗೆ ಡೇಟ್ ಬೇಕು ನೋಡಬೇಕು ಅಂತ. ಮತ್ತೆ ಅಲ್ಲಿಂದ ಬಂದು ಕಟ್ಟೆ ಮಾಡಿ ಮಹಾಮೃತ್ಯುಂಜಯ ದೇವಸ್ಥಾನದ ಪ್ರಧಾನ ಅರ್ಚಕರು ಹೌದು ಅಂತ ಹೇಳಿದ್ರು. ತಾರ ಮರ ಇಬ್ಬರು ಸೇರಿ ಎಲ್ಲ ಹೊಡೆದ್ಬಿಟ್ರು. ಕೊನೆಗೆ ಚಾಕ್ ಹಾಕ್ಲಿಕ್ಕೆ ಬರಬೇಕಾದ್ರೆ ಅಮ್ಮ ತಡೆದಿದ್ರು. ಅಮ್ಮನಿಗೂ ಮೆಟ್ಟಿದ್ದಾರೆ, ತರಲೆ ದುಂಕಿ ಹಾಕಿದ್ದಾರೆ ಎಲ್ಲ. ನನಗೆ ಈಗ ಇಲ್ಲಿಗೆಲ್ಲ ಹಾಕಿದ್ರು. ಚಾಕ್ ಹಾಕ್ಲಿಕ್ಕೆ ಬರುವಾಗ ಅಮ್ಮ ತಡೆದ್ರು. ನೀವು ಪೂಜೆಗೆ ಹೊರಟಿದ್ರ ಸರ್? ಇಲ್ಲ, ನಾನು ಪೂಜೆ ಮುಗಿಸಿ ಮನೆಯಲ್ಲೇ ಇದ್ದೆ. ನಾನು ಮನೆ ಒಳಗೆ ಬಂದಿದ್ದ ಇಲ್ಲ ಹೊರಗಡೆ? ಮನೆಯಿಂದ 10 ಮೀಟರ್ ಆ ಕಡೆ ನಾವು ನಾನ್ ವೆಜ್ ತಿಂದಿದ್ದೇವೆ. ಬ್ರಾಹ್ಮಣರ ಮನೆಗೆ ಬರುವುದಿಲ್ಲ, ನಾನ್ ವೆಜ್ ತಿನ್ನೋದ ಕಾರಣ ನಾವು ಇಲ್ಲಿ ಬನ್ನಿ ಮಾತಾಡುವ ಅಂತ ಹೇಳಿದ್ರು. ಸರ್ ಇದು ಎಷ್ಟೇ ಆಗಿದೆ ಸರ್? 4:45 ಸರ್ ಯಾರಲ್ಲಿದ್ರು? ಏನು ವಿಚಾರಕ್ಕೆ ಸರ್? ಅದೇ ಮೃತ್ಯುಂಜಯ ದೇವಸ್ಥಾನದ ಗಲಾಟೆ. ಇದು ಕೊಡವ ಜನಾಂಗದ ಅನಿಲ್, ಮಂಡೆ ತೀರ ಅನಿಲ್ ಕೊಡವ ಜನಾಂಗದ ಅವರು ನನ್ನ ಮೇಲೆ ಬೇಕು ಅಂತೇಳಿ ಇದು ಸಾಧನೆ. ಅದಕ್ಕೆ ಇನ್ನೂ ಕಾಣದ ಕೈಗಳಿರ್ಬೋದು. ಸರ್ ಎಷ್ಟು ಜನ ಇದ್ರು ಸರ್? ಅವರಿಬ್ಬರು ಇದ್ದರು.